ಖಾಸಗಿ ಅಪಾರ್ಟ್ಮೆಂಟ್ಗಳು ಪ್ರತಿಷ್ಠಿತ ಪ್ರೆಸ್ಟೀಜ್ ಇಂದ ಹಿಡಿದ್ಬಿಟ್ಟು ಇತರೆ ಖಾಸಗಿ ಅಪಾರ್ಟ್ಮೆಂಟ್ಗಳು ಇದಕ್ಕೆ ಭೂಮಿ ಕೊಟ್ಟವ್ರು ಯಾರು? ಆ ಭೂಮಿ ಆಕ್ಚುಲಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ, ಕೇಂದ್ರದ್ದು ಅನ್ನೋಂಗಿದ್ರೆ ಈಗ ಈಶ್ವರ್ ಖಂಡ್ರೆ ಅವರು ಹಿಂದೆ ಅರಣ್ಯ ಸಚಿವರಾಗಿದ್ದಾಗಲಿಂದ ಈಗವರೆಗೂ ಇದು ಅರಣ್ಯದ ಭೂಮಿ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಿರೋದು ಯಾಕೆ? ಇವರಿಗೆ ನಂಬರ್ 1 ಯಾವಾಗಲೂ ಕೂಡ ಇವ್ರು ವರಿಷ್ಠ ಕಾಂಗ್ರೆಸ್ ಅವ್ರಿಗೆ ವರಿಷ್ಠ ಏನಂತ ಹೇಳಿ ಕಳಿಸ್ತಾರೆ ಗೊತ್ತಾ ವಕ್ತಾರರಿಗೆ? ನಾವು ಮಾಡಿರ್ತಕ್ಕಂಥದ್ದು ಅನ್ಯಾಯ, ಮೋಸ. ಯಾವುದೇ ಕಾರಣಕ್ಕೂ ವೇದಿಕೆಗಳಲ್ಲಿ ಅಭಾಸ್ ಮಾಡಿ ಆ ಒಂದು ಡಿಬೇಟ್ ಈಗ HMT ವಿಷಯನೇ ಫಸ್ಟ್ ಬೋಣಿ ತಗೊಳ್ಳೋಣ. ನಾನೊಂದು ಸ್ಪಷ್ಟವಾಗಿ ಮಾನ್ಯ ಕಾಂಗ್ರೆಸ್ ವಕ್ತಾರನ್ನ ಕೇಳ್ತಾ ಇದ್ದೀನಿ. HMT ನಡೆಯುವಂಥ ಸಂದರ್ಭದಲ್ಲಿ ಭೂಮಿ HMT ಎಷ್ಟಿತ್ತು, ಎಷ್ಟು ಒತ್ತುವರಿ ಮಾಡಿಕೊಂಡು ಫೇಕ್ ದಾಖಲಾತಿಗಳನ್ನು ಮಾಡಿಕೊಂಡು ಯಾರ್ಯಾರಿಗೆ ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ಮೊದಲು ಕೇಳ್ರಿ. ಒಂದು ನಿಮಿಷ. ಕಾಂಗ್ರೆಸ್ ಅವ್ರಿಗೆ ಈಗ ನಾನು ಹೇಳ್ತಿದ್ದೀನಿ ಮೇಡಮ್, HMT ಒಂದು ವಿಚಾರದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಜಮೀನು HMT ನಡೆಯುವಂಥ ಸಂದರ್ಭದಲ್ಲಿ ಎಷ್ಟಿತ್ತು, ಬೇರೆ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ HMT ಒಂದು ಜಾಗವನ್ನ ಯಾರ್ಯಾರು ಫೇತ್ ಡಾಕ್ಯುಮೆಂಟೇಶನ್ ಮಾಡಿಕೊಂಡು ಎಷ್ಟೆಷ್ಟು ಹೊಡ್ಕೊಂಡ್ರು ಅಂತಕ್ಕಂಥದ್ದನ್ನ ದಾಖಲಾತಿಗಳ ಸಮೇತ ಕೊಡೋಕೆ ನಾವು ಸಿದ್ಧವಾಗಿದ್ದೀವಿ. ಒಂದು ನಿಮಿಷ ಹೇಳ್ತಾರೆ ಕೇಳಿ ಸಮಾಧಾನವಾಗಿ. ಎರಡನೇದು, ಪಾಪ ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ರು, ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ, ಕರ್ನಾಟಕ ನಿಮ್ಮ ಕೊಡುಗೆ ಏನು ಭಾರಿ ಜನ ಕೇಳಿದ್ದಾರೆ. ಕುದುರೆಮುಖ ನಾನು ಆವಾಗಲೇ ಎತ್ತಿದೆ. ಅದ್ರ ಪರಿಸ್ಥಿತಿ ಬಗ್ಗೆ ಎತ್ತಕ್ಕೆ ಹೋದ್ರೆ ನೀವೇನೇನು ಮಾತಾಡಿದ್ದೀರಾ ಅಂತಕ್ಕಂಥ ರಾಜ್ಯದ ಜನತೆಗೆ ನೀವು ವಿಶ್ಲೇಷಣೆ ಕೊಡ್ತೀರಾ? ಒಂದು. ಎರಡನೇದು, ಮಂಡ್ಯದಲ್ಲಿ ಕಾರ್ಖಾನೆ ತರಬೇಕು ಅಂತಂತ ಹೇಳಿದ್ದಕ್ಕೆ ನಿಮ್ಮ ಯೋಗ್ಯತೆಗೆ 100 ಎಕರೆ ಕೊಡೋದಕ್ಕೆ ಇವತ್ತಿಗೂ ಕೂಡ ಒದ್ದಾಡ್ತಾ ಇದ್ರೆ ಕಾರಣ ಏನು ಅಂತಂದ್ರೆ, ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ನಾನು ಯೋಜನೆಗಳು ತಂದು ಏನಾದ್ರೂ ಅವ್ರಿಗೆ ಹೆಸರು ಬಂದರೆ ಇವರು ಅಟ್ರ ಫ್ಲಾಪ್ ಆಗೋಯ್ತಾರೆ. ಕೈಲಾಗಿಲ್ಲ. ಆಮೇಲೆ ಒಂದು ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಯಾಕೆ ಅವರು ಕೂಡ ಪದೇ ಹೇಳ್ಕೊತಾರೆ. ಈಗಿನ ಮುಖ್ಯಮಂತ್ರಿಗಳು ಅವರು ರೈತರ ಮಗ ಅಂತ ಪದೇ ಹೇಳ್ತಾರೆ. ನಾವು ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ನಮ್ಮ ಅಣ್ಣ ತಂದೆ ರೈತರ ಮಕ್ಕಳೇ. ನಾವು ಇವತ್ತು ಒಂದೊತ್ತು ತಿನ್ನಕ್ಕೆ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅವ್ರು ಚಿನ್ನದ ಆಲೂಗಡ್ಡೆ ಬೆಳೆದ್ಬಿಟ್ಟು 1746 ಕೋಟಿ ಸಂಪಾದನೆ ಮಾಡಿದ್ದಾರೆ. ಇವತ್ತಿನವರೆಗೂ HMT ವಿಚಾರಕ್ಕೆ ವಾಪಸ್ ಬನ್ನಿ. ಮಾತಾಡ್ತಿರೋದು ಭೂಮಿ ಪರ ಖಾಸಗಿ ಅಪಾರ್ಟ್ಮೆಂಟ್ಗಳು ಕೊಟ್ಟವ್ರು ಯಾರು, ಮಾರ್ದವ್ರು ಯಾರು? ಒಂದು ನಿಮಿಷ ಮೇಡಮ್, ನೀವು ಯಾವ್ದೋ ಹೆಸರು ಹೇಳಿದ್ರಿ, ಶೋಭಾ ಡೆವಲಪರ್ಸ್, ಇನ್ಯಾವುದೋ ಮಾರ್ಗಳೆಲ್ಲ ಕೇಳ್ರಿ. ಒಂದು ನಿಮಿಷ, ಯಾರ್ದ್ರಿ ಅದು? ಅದ್ರ ಮಾಲೀಕತ್ವ ಯಾರು, ಸಹಭಾಗಿತ್ವ ಯಾರು ಅಂತಕ್ಕಂಥದ್ದು ಹೇಳಕ್ ಕೇಳ್ರಿ ಅವ್ರನ್ನ. ಅದು ಮಾಲೀಕತ್ವ ಯಾರು, ಸಹಭಾಗಿತ್ವ ಯಾರು ಅಂತಕ್ಕಂಥದ್ದು ಹೇಳಕ್ ಕೇಳಿ. ಪ್ರಪಂಚಕ್ಕೆ ಗೊತ್ತಿದೆ. ಲುಲುಮಾಲ್ ನಮ್ದ 28 ಬೆಂಗಳೂರಲ್ಲಿ ಆಸ್ತಿ. ಈ ಬೇನಾಮಿ ಆಸ್ತಿಗಳೆಲ್ಲ ಬಂತು. ಈ ರೀತಿ ಎಲ್ಲ ಸರ್ಕಾರಿ ಜಮೀನುಗಳನ್ನ ಒಡ್ಕೊಂಡು ತಿಂದು ಇವತ್ತಿಗೆ ಈ ಪರಿಸ್ಥಿತಿ ತಂದಿದ್ದೀರಾ. ಕಮಿಷನ್ಗಳು ಇವತ್ತು ಕೂಡ ಉದ್ಯಮಿಗಳ ಹತ್ರ ಎಷ್ಟು ಫಿಕ್ಸ್ ಮಾಡಿದ್ದೀರಾ? ಎಷ್ಟು ಫಿಕ್ಸ್ ಮಾಡಿದ್ದೀರಾ? ಒಂದ್ ನಿಮಿಷ, ಬೆಂಗಳೂರು ಕಾಂಟ್ರಾಕ್ಟ್ಗಳ ಹತ್ರ ಎಷ್ಟು ಫಿಕ್ಸ್ ಮಾಡಿದ್ದೀರಾ? ಇವತ್ತು ಈ ರಾಜ್ಯದಲ್ಲಿ ಒಂದು ಮಿನಿಸ್ಟ್ರು ಇಲ್ಲ. 32 ಇಲಾಖೆಯಲ್ಲಿ ಎಷ್ಟು ಫಿಕ್ಸ್ ಮಾಡಿ ಇಸ್ಕೊತಾ ಇದ್ದೀರಾ? ಇದೆಲ್ಲ ಜನಕ್ಕೆ ಕೇಳ್ಬೇಕು ನೀವು ಮುಂದೆ. ಅದಕ್ಕೇನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ರೈತರ ವಿರೋಧಿ ಸರ್ಕಾರ. HMT ಭೂಮಿ ತಿಂದಿರೋದೇ ಇವರು. HMT ಭೂಮಿ ತಿಂದಿರೋದು ಇವರು. ಯಾವುದು ಇದನ್ನ ವಾಚ್ ಫ್ಯಾಕ್ಟರಿನ ಇವತ್ತಿನ ಪರಿಸ್ಥಿತಿ ಬರೋದಕ್ಕೆ ಮೂಲ ಕಾರಣ ಇವರೇ ಅಂತಕ್ಕಂಥ ಸ್ಪಷ್ಟ. ರವಿಕುಮಾರ್ ಸರ್, ಬಿಜೆಪಿ